ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. 2025ನೇ ಜನವರಿ ತಿಂಗಳಲ್ಲಿ ನಡೆದ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಅದ್ಭುತವಾಗಿ ನಡೆಯಿತು. ಹೊರ ರಾಜ್ಯಗಳಿಂದ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದ ವರ್ಕ್ಶಾಪ್ಗೆ ಕುಟುಂಬ ಸಮೇತರಾಗಿ ಬಂದಿದ್ರು. ಈ ವರ್ಕ್ಶಾಪ್ನಲ್ಲಿ ಪಾಲ್ಗೊಂಡು ಹೊಸ ವಿಶ್ವ ಶಕ್ತಿಯನ್ನ ಕಂಡುಕೊಂಡ್ರು. ಗುರುಗಳ ಆಶೀರ್ವಾದವನ್ನ ಪಡೆದು ಪರಿವರ್ತನೆಗಾಗಿ ಸಂಕಲ್ಪ ಕೈಗೊಂಡ್ರು. ನಮ್ಮ ಸಂಕಲ್ಪ ಶ್ರೀಮಂತರಾಗುವುದು. ನಾವು ಗುರುಗಳಿಗೆ ಕೊಡುವ ನಿಜವಾದ ಗುರು ಕಾಣಿಕೆ ಏನೆಂದರೆ ಗುರುಗಳು ತಿಳಿಸಿದ ವಿಶ್ವ ಮಂತ್ರ ತಂತ್ರಗಳನ್ನ ಪಾಲಿಸಿ ಶ್ರೀಮಂತರಾಗುವುದು. ಈ ಬಾರಿಯ 23ನೇ ತಾರೀಕು ಫೆಬ್ರವರಿ 2025ರ ವರ್ಕ್ಶಾಪ್ಗೆ ಬರುವವರು ನಮ್ಮ ಭಾರತ ದೇಶದ ಶಕ್ತಿಯುತ ರಹಸ್ಯ ಸ್ಥಳಕ್ಕೆ ಹೋಗಿ ಬರಬೇಕು. ಇಲ್ಲಿಗೆ ಮುಂಚೆಯೇ ಗುರುಗಳು ಭೇಟಿ ನೀಡಿ ಅಘೋರ ಋಣ ಮುಕ್ತ ವಿಶ್ವ ಧ್ಯಾನ ಮಾಡಿ ಶಕ್ತಿಯನ್ನ ಸಿದ್ಧಿಸಿಕೊಂಡಿದ್ದಾರೆ. ವರ್ಕ್ಶಾಪ್ ಪಾರ್ಟಿಸಿಪೆಂಟ್ಸ್ಗೆ ವಿಶ್ವಶಕ್ತಿ ಆಶೀರ್ವಾದ ಮಾಡಲಿದ್ದಾರೆ. ನೀವು ಯಾವಾಗ ಹೇಗೆ ಹೋಗಬೇಕು ಅನ್ನುವುದರ ಬಗ್ಗೆ ವಿಶ್ವ ನಿಯಮಗಳನ್ನ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನಲ್ಲಿ ತಿಳಿಸಿಕೊಡಲಿದ್ದಾರೆ. ಈ ರಹಸ್ಯ ಸ್ಥಳಕ್ಕೆ ಗುರುಗಳು ಹೇಳಿದ ರೀತಿ ಹೋಗಿ ಬಂದರೆ ನಿಮ್ಮ ಜೀವನದ ಋಣಗಳು ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ. ವಿಶೇಷವಾಗಿ ಸಾಲಬಾಧೆಗೆ. ಇದರ ಜೊತೆಗೆ ಗುರುಗಳು 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳಕ್ಕೆ ಭೇಟಿ ನೀಡಿ ವಿಶ್ವ ಅಮೃತ ಧ್ಯಾನ ಮಾಡಲಿದ್ದಾರೆ. ಬಹುಶಃ ನಮ್ಮೆಲ್ಲರಿಗೂ ಈ ಮಹಾಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದೇ ಇರಬಹುದು. ನಮ್ಮ ಪರವಾಗಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ಮಹಾಕುಂಭದ ಚೈತನ್ಯ ಶಕ್ತಿಯ ದಿವ್ಯ ಆಶೀರ್ವಾದವನ್ನ ಮುಂಬರುವ ಫೆಬ್ರವರಿ 23ನೇ ತಾರೀಕು ಕಾರ್ಯಾಗಾರಕ್ಕೆ ಬರುವ ಪ್ರತಿಯೊಬ್ಬರಿಗೂ ಪವಿತ್ರ ಜಲದ ಪ್ರೋಕ್ಷಣೆ ಮಾಡಲಿದ್ದಾರೆ. ಇದರಿಂದ ನಮ್ಮ ಆತ್ಮ ಶುದ್ಧಿಯಾಗಿ ಕರ್ಮ ನಿವಾರಣೆಯಾಗಲಿದೆ. ಈ ವರ್ಕ್ಶಾಪ್ನ ವಿಶೇಷತೆಗಳು ಹೀಗಿವೆ. ಮೊದಲನೇ ವಿಶೇಷತೆ, ಬಹುಜನರ ಕೋರಿಕೆಯ ಮೇರೆಗೆ ಸಾಲ ತೀರಿಸುವ ಸುಲಭ ವಿಧಾನಗಳನ್ನು ಗುರುಗಳು ತಿಳಿಸಿಕೊಡಲಿದ್ದಾರೆ. ಸಾಲ ಬೇಗ ತೀರಲು ಗೌಪ್ಯ ವಿಶ್ವ ಕ್ರಿಯೆಗಳನ್ನು ಕ್ಲಾಸ್ನಲ್ಲಿ ಮಾಡಿಸಲಿದ್ದಾರೆ. ಹಾಗೆಯೇ ಗುರುಗಳು ಸನಾತನ ರಹಸ್ಯ ಅಘೋರ ಋಣ ತಂತ್ರವನ್ನು ತಿಳಿಸಿಕೊಡಲಿದ್ದಾರೆ. ಇಷ್ಟೇ ಅಲ್ಲದೆ ಗುರುಗಳು ನಮಗಾಗಿ ಸಾಲ ತೀರಿಸುವ ಬ್ಲೂ ಪ್ರಿಂಟ್ ಅನ್ನ ಉಚಿತವಾಗಿ ಕೊಡಲಿದ್ದಾರೆ. ಈ ಬ್ಲೂ ಪ್ರಿಂಟ್ ಪಾಲಿಸಿದವರು ಅತಿ ಸುಲಭವಾಗಿ ಸಾಲವನ್ನ ತೀರಿಸುತ್ತೀರಿ. ಇದರ ಜೊತೆಗೆ 63 ದಿನಗಳ ಸರ್ವಸಿದ್ಧಿ ವ್ರತವನ್ನ ಮಾಡಲು ಹೇಳಿಕೊಡಲಿದ್ದಾರೆ. ಈ ವ್ರತವನ್ನ ಮಾಡುವವರು ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸಬಲ್ಲಿರಿ. ಈ ವ್ರತದಿಂದ ಹಣ, ಆಸ್ತಿ, ಐಶ್ವರ್ಯಗಳು ಸಲೀಸಾಗಿ ನಿಮ್ಮ ಬದುಕಿಗೆ ಆಕರ್ಷಣೆಯಾಗುತ್ತೆ. ಎರಡನೇ ವಿಶೇಷತೆ, ಗುರುಗಳು ಕರ್ಮ ವಿಮೋಚನಾ ತಂತ್ರಗಳನ್ನು ತಿಳಿಸಿಕೊಡಲಿದ್ದಾರೆ. ಇದನ್ನು ಪಾಲಿಸಿದರೆ ನಮ್ಮ ಜೀವನದಲ್ಲಿ ಕೋರ್ಟ್ ಕೇಸ್ಗಳು ಬೇಗ ಸಾಲ್ವ್ ಆಗುತ್ತೆ. ಜಮೀನು, ಸೈಟ್, ಮನೆ ಪ್ರಾಬ್ಲಮ್ಗಳು ಅತಿ ಸುಲಭವಾಗಿ ಸೊಲ್ಯೂಷನ್ ಸಿಗುತ್ತೆ. ಮನೆಯಲ್ಲಿ ಜಗಳ, ಅಸಮಾಧಾನ, ರಿಲೇಶನ್ಶಿಪ್ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗುತ್ತೆ. ವಿವಾಹ ಯೋಗ ಬರುತ್ತೆ. ನೀವು ಅನಾರೋಗ್ಯದಿಂದ ನರಳುತ್ತಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಮೂರನೇ ವಿಶೇಷತೆ, ಇದೇ ಮೊದಲ ಬಾರಿ ಬ್ಯೂಟಿ ಪಾರ್ಲರ್ ಬಿಸ್ನೆಸ್ನ ಬಗ್ಗೆ ವರ್ಕ್ಶಾಪ್ನಲ್ಲಿ ಸಂಪೂರ್ಣವಾಗಿ ವಿವರ ಕೊಡಲಿದ್ದಾರೆ. ಹೇಗೆ ಸ್ಟಾರ್ಟ್ ಮಾಡಬೇಕು, ಲಾಭ ಹೇಗೆ ಮಾಡೋದು, ಯಾವ ಬಿಸ್ನೆಸ್ ತಂತ್ರಗಳನ್ನು ಮಾಡಬೇಕು, ಎಲ್ಲವನ್ನ ಗುರುಗಳು ತಿಳಿಸಿಕೊಡಲಿದ್ದಾರೆ. ಇಷ್ಟೇ ಅಲ್ಲ, ನಿಮ್ಮ ಯಾವುದೇ ಬಿಸ್ನೆಸ್ ಇರಲಿ, ಈ ವರ್ಕ್ಶಾಪ್ನಲ್ಲಿ ಗುರುಗಳು ಬಿಸ್ನೆಸ್ ಲಾಭದಾಯಕವಾಗಿ ನಡೆಯಲು ಬೇಕಾದ ವಿಶೇಷ ವಿಶ್ವ ವ್ಯಾಪಾರ ತಂತ್ರಗಳನ್ನು ಹೇಳಿಕೊಡಲಿದ್ದಾರೆ. ನಾಲ್ಕನೇ ವಿಶೇಷತೆ, ಸನಾತನ ಕರ್ಮ ಸಿದ್ಧಾಂತವನ್ನು ತಿಳಿಸಿಕೊಡಲಿದ್ದಾರೆ. ಅದರ ಮಹತ್ವ ಮತ್ತು ಪರಿಣಾಮಗಳನ್ನು ತಿಳಿಸಿಕೊಡಲಿದ್ದಾರೆ. ಹಾಗೆಯೇ ಕರ್ಮ ಸಿದ್ಧಾಂತಕ್ಕೂ ಮತ್ತು ಶ್ರೀಮಂತಿಕೆಗೂ ಇರುವ ಅಂತರ್ ಸಂಬಂಧಗಳನ್ನು ವಿವೇಚಿಸಲಿದ್ದಾರೆ. ಕಾರ್ಯಾಗಾರಕ್ಕೆ ಬರುವಾಗ ತಾವೆಲ್ಲರೂ ಹೀಗೆ ಬರಬೇಕು. ವರ್ಕ್ಶಾಪ್ಗೆ ಬರುವಾಗ ನಿಮ್ಮ ಎಲ್ಲ ಸಾಲಗಳನ್ನು ಸಂಪೂರ್ಣವಾಗಿ ಹಳದಿ ಬಣ್ಣದ ಪೇಪರ್ನಲ್ಲಿ ಕಪ್ಪು ಬಣ್ಣದ ಪೆನ್ನಲ್ಲಿ ಬರೆದು ತನ್ನಿ. 1 ಹಿಡಿ ಉಪ್ಪನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತನ್ನಿ. 3 ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ. ಎಲ್ಲರೂ ಬಿಳಿ ಬಟ್ಟೆಯಲ್ಲಿ ಬರಬೇಕು. ಮತ್ಯಾಕ್ತಡ, ಗುರುಗಳನ್ನ ಸ್ವಾಗತಿಸೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ.
ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಒಂದು ಯಾವಾಗಲೂ ಮಾತಾಡ್ತಿರ್ತೀವಿ ಹಣ ಆಸ್ತಿ ಎಲ್ಲದ್ರ ಬಗ್ಗೆ, ಬಟ್ ಫ್ಯಾಮಿಲಿ ಸಂಸಾರ ಅಂತ ಬಂದಾಗ ಹಣ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದು ಎಲ್ಲರಿಗೂ ಅರ್ಥ ಆಗೋದಿಲ್ಲ, ತುಂಬ ಡಿಲೇ ಆಗಿ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಸೊ ಸಂಸಾರದಲ್ಲಿ ಶ್ರೀಮಂತರಾಗಿರೋದು ಎಷ್ಟು ಮುಖ್ಯ, ಹೇಗಾಗೋದು, ಹಾಗೆ ಸಂಸಾರವನ್ನು ಸಂತೋಷವಾಗಿ ಇಟ್ಕೊಳ್ಳೋದು ಹೇಗೆ? ಯಾ, 2 ಕ್ವೆಶ್ಚನ್ಸ್, ಬಟ್ ಎರಡಕ್ಕೂ ಉತ್ತರ ಒಂದೇ ಅನಿಸುತ್ತೆ. ಬಟ್ ಎನಿವೆ, ಬಿಫೋರ್ ನಾನು ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ಮುಂಬರೋ ವರ್ಕ್ಶಾಪು ಸಾಲದ ಬಗ್ಗೆನೇ ಇರುತ್ತೆ. ಸೊ ಎಷ್ಟೋ ಸಂಸಾರಗಳು ನೀವು ಹೇಳಿದ್ರಿ, ಸಂಸಾರ ಸಂತೋಷ ಅಂತಂತೆಲ್ಲ ಹೇಳಿದ್ರಿ. ಕಲಿಯುಗದಲ್ಲಿ ನಾವು ಸಂತೋಷವಾಗಿರಬೇಕು ಸಂಸಾರದ ಜೊತೆ ಅಂತಂದರೆ ನಮಗೆ ಸಾಲ ಇರಬಾರ್ದು. ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹಿಮಾಲಯಕ್ಕೆ ಹೋದಾಗ ನಾನು ಹೇಳಿದ್ದೆ ಯಾವುದು ನಿಜವಾದ ಸಂತೋಷ ಅಂತಂತೇಳಿ. ಅದರಲ್ಲಿ ಒನ್ ಆಫ್ ದ ಪಾಯಿಂಟ್ಸ್ ಈಸ್ ಸಾಲ ಇರಬಾರ್ದು. ಸಾಲ ಇಲ್ಲದೆ ಇರೋ ಜೊತೆ ನಮಗೆಷ್ಟು ಬೇಕೋ ಅಷ್ಟು ಹಣ ಇರಬೇಕು, ಹೆಚ್ಚಿರಬಾರ್ದು, ಕಡಿಮೆನೂ ಇರಬಾರ್ದು. ಸೊ ತುಂಬ ಇಂಪಾರ್ಟೆಂಟು. ಸೊ ನನ್ನ ಪುಸ್ತಕದಲ್ಲಿ ಮೇಡಮ್ ಹಿಂದಗಡೆ ನಾನು ಬರೆದಿದ್ದೇನೆ, ಹಣ ಮತ್ತು ಐಶ್ವರ್ಯದ ವಿಶ್ವಮಂತ್ರ ಮತ್ತು ತಂತ್ರ. ಎಲ್ಲ ಅಫರ್ಮೇಷನ್ಸು, ಎಲ್ಲ ಟೆಕ್ನಿಕ್ಸ್ ಎಲ್ಲ ಇದೆ ಇದರಲ್ಲಿ. ಪ್ರತಿಯೊಂದು ಅಫರ್ಮೇಷನ್ ಇದೆ. ಅದರಲ್ಲಿ ಹಿಂದುಗಡೆ ಒಂದು ಬರೆದಿದೆ ನೋಡಿ, ಬ್ಯೂಟಿಫುಲ್ ಆಗಿರೋ ಕೋಟ್ ಇದೆ. ಕುಬೇರನ ಹತ್ತಿರ ಮಾಡಿದ ಸಾಲವನ್ನು ಭಗವಾನ್ ವೆಂಕಟೇಶ್ವರ ಸ್ವಾಮಿಗಳೇ ಎಂದಿಗೂ ತೀರಿಸಲಾಗದೆ ಬರೀ ಬಡ್ಡಿಯನ್ನೇ ಕಟ್ಟುತ್ತಾ ಕಷ್ಟಪಡುತ್ತಿದ್ದಾರೆಂದರೆ ಇನ್ನು ನಾವು ನೀವು ಯಾವ ಲೆಕ್ಕ? ಸೊ ದಯವಿಟ್ಟು ಸಾಲ ಮಾಡಲೇಬೇಡಿ ಅಂತ. ಇದು ನನ್ನ ಕೋಟ್ ಮೇಡಮ್ ಇದು. ಸೊ ಹಾಗಾಗಿ ಇಮ್ಯಾಜಿನ್, ದೇವರು ಸಾಲ ಮಾಡಲ್ಲ, ಬಟ್ ದೇವ್ರು ಯಾಕೆ ಅದು ನಿದರ್ಶನ ಕೊಡ್ತಾರಂತಂದರೆ, ನನ್ನ ಕೈಲೇ ಕಷ್ಟ ಆಗಿದೆ ಮರಯ್ಯ, ನೀನು ಮಾಡಿಬಿಟ್ಟು ಆಮೇಲೆ ಅಂತಂತೇಳಿ. ಸೊ ಎಲ್ಲರೂ ನಮ್ಮನ್ನು ಸಾಲದ ಸುಳಿಗೆ ತಳ್ಳೋದಕ್ಕೆ ಈ ಪ್ರಪಂಚ ನೋಡ್ತಿದೆ. ಸೊ ದಯವಿಟ್ಟು ಯಾರೆಲ್ಲ ಈ ಪುಸ್ತಕಗಳನ್ನ ತೆಗೆದುಕೊಂಡಿದ್ರೋ, ಬಿಕಮಿಂಗ್ ರಿಚ್ ಇಸ್ ಜಸ್ಟ್ ಅ ಚೈಲ್ಡ್ಸ್ ಪ್ಲೇ, ಜಸ್ಟ್ ಅ ಚೈಲ್ಡ್ಸ್ ಪ್ಲೇ ಮೈಂಡ್ ಯು. ಅಷ್ಟು ಸುಲಭ ಅಂದ್ಕೋಬೇಕು, ನಾವೇನು ಅಂದ್ಕೊಳ್ತೀವೋ ಅದೇ ಆಗೋದು. ಅದಕ್ಕೋಸ್ಕರ ನೋಡಿ, ಶ್ರೀಮಂತರಾಗೋದು ಮಕ್ಕಳ ಆಟದಂತೆ. ಆ್ಯಂಡ್ ಐ ರಿಯಲಿ ಮೀನ್ ಇಟ್. ನೀವು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಬೇಕು. ಎಲ್ಲರ ಕೈಯಲ್ಲೂ ಇದಿರಬೇಕು ರೀ. ಸೊ ನನ್ನ ಪ್ರಕಾರ ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬರ ಜೊತೆ ಒಂದೊಂದು ಇರಲೇಬೇಕು. ಯಾಕೆ ಇರಬೇಕು? ಇಷ್ಟು ಗೊತ್ತಿದ್ರೆ ಸಾಕು, ನೀವು ಎಲ್ಲ ಪುಸ್ತಕಗಳು ಓದೋ ಅವಶ್ಯಕತೆಯೇ ಇಲ್ಲ. ಸೊ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ನನ್ನ ಪ್ರಾಣವನ್ನು ಇದಕ್ಕೆ ಕೊಟ್ಟು ನಾನು ಬರೆದಿರ್ತಕ್ಕಂಥದ್ದು, ಸುಮ್ಮನೆ ಏನೋ ಬರೀಬೇಕು ಅಂತಂತಲ್ಲ. ಸೊ ತುಂಬ ಎಕ್ಸಾಂಪಲ್ಸ್ ಇದೆ, ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಅಂಶ ಇದೆ. ಸೊ ದಯವಿಟ್ಟು ಎಲ್ಲರೂ ಓದಿ. ಓಕೆ, ಎನಿವೆ ಮೇಡಮ್ ಕೇಳಿದ್ರು, ಸೊ ಅದಕ್ಕೆ ಉತ್ತರ ಕೊಡ್ತೇನೆ. ಸಂಸಾರ ಸಂತೋಷವಾಗಿರಬೇಕು, ಸಂಸಾರ ಹಣಕಾಸಿನೊಂದಿಗೆ ಚೆನ್ನಾಗಿರಬೇಕು ಅನ್ನೋದಕ್ಕೆ ನೋಡಿ, ತ್ರೇತಾಯುಗದಲ್ಲಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ನಿಮ್ಮ ಹತ್ರ ಶೇರ್ ಮಾಡ್ತೇನೆ, ಎಕ್ಸಾಂಪಲ್ಲು. ಅದಾದಮೇಲೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ಬಿಡುತ್ತೆ ಇದ್ರ ಬಗ್ಗೆ. ಸೀತೆ ಯಾವಾಗಲೂ ಸ್ನಾನ ಮಾಡಿ ಬೆಳಿಗ್ಗೆ ಆಚೆ ಬಂದಾಗ ಯಾವಾಗಲೂ ಸಿಂಧೂರವನ್ನು ಹಣೆಗೆ ದೊಡ್ಡದಾಗಿ ಹಚ್ಕೊಂಡಿರ್ತಾಳೆ. ಪ್ರತಿದಿನ ಇದನ್ನು ಗಮನಿಸ್ತಿರ್ತಾನೆ. ಯಾರು? ಹನುಮಂತ, ಆಂಜನೇಯ. ಕೇಳಬೇಕು ಅಂದ್ಕೊಳ್ತಾನೆ, ಅಲ್ಲ ಯಾರು ಇಷ್ಟು ಚೆನ್ನಾಗಿ ಅಥವಾ ಇಷ್ಟು ದೊಡ್ಡದಾಗಿ ಯಾರೂ ಸಿಂಧೂರ ಹಚ್ಕೊಂಡಿರಲ್ಲ, ಇದೇನಿದು ಸೀತೆ ಮಾತೆ ಮಾತ್ರ ಯಾವಾಗಲೂ ಹಚ್ಕೊಂಡಿರ್ತಾರೆ ಅಂತೇಳಿ ಒಂದು ಕ್ಯೂರಿಯಾಸಿಟಿ. ಒಂದು ಸಲ ಹೋಗ್ಬಿಟ್ಟು ಸೀತೆನ ಕೇಳ್ತಾನೆ, ಅಮ್ಮ ನನ್ನ ಏನು ತಪ್ಪು ತಿಳ್ಕೊಳ್ಬೇಡಿ, ನೀವು ಸಿಂಧೂರ ಅಷ್ಟು ಚೆನ್ನಾಗಿ ನೀವು ಹಣೆ ಮೇಲೆ ಹಾಕ್ಕೊಂಡಿರ್ತೀರಲ್ಲ, ಯಾವುದಕ್ಕೋಸ್ಕರ ನೀವು ಹಚ್ಕೋತೀರಾ ಅಂತೇಳಿ. ಆಗ ಸೀತೆ ಹೇಳ್ತಾರೆ, ನನ್ನ ಗಂಡ ಶ್ರೀರಾಮ, ಅವನ ಆಯಸ್ಸು ಜಾಸ್ತಿ ಇರಬೇಕು, ಅವನು ಚೆನ್ನಾಗಿರಬೇಕು, ರಾಮನಿಗೇನೂ ಆಗಬಾರ್ದು, ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ನಾನು ಸಿಂಧೂರವನ್ನು ಯಾವಾಗಲೂ ನನ್ನ ಹಣೆ ಮೇಲೆ ಹಚ್ಕೊಂಡಿರ್ತೇನೆ, ನನ್ನ ಗಂಡನ ಆಯಸ್ಸಿಗೋಸ್ಕರ, ಒಳ್ಳೆಯದಕ್ಕೋಸ್ಕರ ಅಂತಂತ ಹೇಳ್ತಾರೆ. ಆಂಜನೇಯ ನಿಮ್ಗೆ ಗೊತ್ತಲ್ಲ ಮೇಡಮ್, ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಮಾಡೋದು, ರಾಮನ್ನ ಹೆಚ್ಚು ಪ್ರೀತಿ ಮಾಡೋದು ಆಂಜನೇಯನೇ. ಆಂಜನೇಯನಿಗೆ ಇದು ಗೊತ್ತಾಗುತ್ತೆ, ಅಲ್ಲಪ್ಪ ಒಂಚೂರು ಸಿಂಧೂರ ಹಚ್ಕೊಂಡ್ರೇ ರಾಮ ಚೆನ್ನಾಗಾಗೋದಾದರೆ ನಾನು ಚೂರಲ್ಲ ಮೈಯೆಲ್ಲ ಹಚ್ಕೋಬೇಕು ಅಂತಂತೇಳಿ ಸಿಂಧೂರ ತೆಗೆದುಕೊಂಡು ಬಂದು ಮೇಲಿಂದ ಕೆಳಗಡೆ ತನಕ ಸಿಂಧೂರ ಹಚ್ಕೊಂಡ್ಬಿಡ್ತಾನೆ ಮೇಡಮ್. ಅದಕ್ಕೆ ಇವತ್ತು ನೋಡಿ, ಯಾವುದೇ ಆಂಜನೇಯನ ದೇವಸ್ಥಾನಕ್ಕೆ ನೀವು ಹೋಗೋದಾದರೆ
ಅವ್ರಿಗೆ ಸಿಂಧೂರ ಹಚ್ಚಿರ್ತಾರೆ ನೋಡಿ. ಇವಾಗಲೂ ಪೂಜೆ ಮಾಡಬೇಕಂದ್ರೆ ಸಿಂಧೂರ ಹಚ್ಕೊಳ್ತಾರೆ. ಸೊ ಹಾಗಾಗಿ ಪ್ರತಿ ಒಂದು ನಿದರ್ಶನದಲ್ಲೂ ಆಂಜನೇಯನ ಪ್ರೀತಿ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಯಾವಾಗ ಈ ರೀತಿ ಒಂದು ಸೀತೆಗೆ ರಾಮನ ಮೇಲೆ ಪ್ರೀತಿ, ಆಂಜನೇಯನಿಗೆ ರಾಮನ ಮೇಲೆ ಪ್ರೀತಿ, ಅದೆಷ್ಟು ಪ್ರೀತಿ ಇತ್ತಲ್ಲ ಇಬ್ರಿಗೂ, ಅಂಥ ಪ್ರೀತಿ ವಿಶ್ವಾಸ ಗಂಡ ಹೆಂಡತಿ ಜೊತೆ, ಹೆಂಡತಿ ಗಂಡನ ಜೊತೆ, ಹಾಗೆ ಮಕ್ಕಳ ಜೊತೆ, ಹಾಗೆ ವ್ಯಾಪಾರದ ಜೊತೆ, ವ್ಯವಹಾರದ ಜೊತೆ, ದುಡ್ಡಿನ ಜೊತೆ, ಲೈಫ್ನ ಜೊತೆ ಇದ್ದಾಗ ಸಂಪೂರ್ಣತ್ವ ಸಿಗುತ್ತೆ, ಸಂತೋಷ ಸಿಗುತ್ತೆ. ಯಾವಾಗ ನಾವು ನಿಜವಾಗ್ಲೂ ಪ್ರೀತಿ ಮಾಡ್ತೇವೋ, ಸಪೋಸ್ ನನ್ನ ಹೆಂಡ್ತಿನ ಅಥವಾ ಹೆಂಡತಿ ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಇನ್ನೊಬ್ಬರ ಮುಂದೆ ನಿಂದಿಸ್ತೀವ ನಾವು. ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗಿರ್ತೀವಿ, ಏನೋ ಕೊಡಿಸಿರ್ತೀವಿ, ನಾನು ಇದು ಕೊಡಿಸ್ದೆ ಅಂತ ಹೇಳ್ತೇವ? ಎಷ್ಟು ಕೊಟ್ಟರು ಇನ್ನೂ ಕಡಿಮೆ ಅಂತ ತಾನೇ ಫೀಲ್ ಆಗ್ತೇವೆ. ಐ ಥಿಂಕ್ ದ್ಯಾಟ್ ಈಸ್ ಟ್ರೂ ಲವ್. ತುಂಬ ಜನ ನಾವು ತಾಳಿ ಕಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ, ಅಥವಾ ನಾವು ಕಟ್ಸ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ವಿ ಟೇಕ್ ಪೀಪಲ್ ಫಾರ್ ಗ್ರಾಂಟೆಡ್. ಸೊ ವಿ ಹ್ಯಾವ್ ನಾವು ಮನುಷ್ಯರು ಭಾವನೆಗಳಿಂದ ಕೂಡಿರುವಂಥದ್ದು. ಸೊ ಹೆಚ್ಚು ಪ್ರೀತಿ ಕೊಡಬೇಕು. ಎಷ್ಟು ಪ್ರೀತಿ ಲೆಕ್ಕ ಇಡೋದಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಜಡರ ದಾಸಿಮಯ್ಯ ಹೇಳ್ತಾರೆ, ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಅಂತೇಳಿ. ಸೊ ವಾಟ್ ಇಸ್ ದ ಯೂಸ್? ನಾವು ಹೋಗಿ ಅಲ್ಲಿ ಧ್ಯಾನ ಮಾಡ್ತೇವೆ, ಈ ಸಂಕಲ್ಪ ಇಟ್ಕೊಳ್ತೇವೆ, ಈ ಹರಕೆ ಇಟ್ಕೊಳ್ತೇವೆ, ಇನ್ನೇನೇನೋ ಮಾಡ್ತೇವೆ. ಎಂಡ್ ಆಫ್ ದ ಡೇ ನೀವು ಬಾಂಧವ್ಯದಲ್ಲಿಲ್ಲ, ಪ್ರೀತಿಯಲ್ಲಿಲ್ಲ ಅಂತಂದರೆ ಇವು ಯಾವುದು ಫಲ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಸಬ್ಜೆಕ್ಟಲ್ಲಿ, ಯೂನಿವರ್ಸ್ ಸಬ್ಜೆಕ್ಟಲ್ಲಿ, ಯಾರು ಹೆಣ್ಣನ್ನು ಗೌರವಿಸಿದಿಲ್ವೋ, ಯಾರು ಹೆಣ್ಣನ್ನು ಅಗೌರವದಿಂದ ಕಾಣ್ತಾರೋ ಅವರಿಗೆ ಹಣ ಬರೋದೇ ಇಲ್ಲ. ಯಾಕಂದರೆ ಲಕ್ಷ್ಮಿ ತತ್ವ ಅನ್ನೋದೇ ಹೆಣ್ಣು ತತ್ವ. ಸೊ ನಾನೇನೋ ಇದನ್ನು ಪ್ಲೀಸ್ ಮಾಡಬೇಕು, ಎಲ್ಲರೂ ಹೇಳಿದ್ದಾರೆ ನಾನು ಹೇಳಬೇಕು ಅಂತ ಹೇಳ್ತಿಲ್ಲ. ಈ ಭೂಮಿ ಅನ್ನೋದೇ ಹೆಣ್ಣು. ಸೊ ನಮಗೆ ಇವತ್ತು ಆಹಾರ ಸಿಗ್ತಿದೆ, ಹಣ್ಣು ಸಿಗ್ತಿದೆ, ತರಕಾರಿ ಸಿಗ್ತಿದೆ. ಯಾರು ಇದನ್ನೆಲ್ಲ ಸೃಷ್ಟಿ ಮಾಡ್ತಿರೋದು? ಹೆಣ್ಣು. ಆ ಹೆಣ್ಣು ಯಾರು? ಭೂಮಿ. ಆ ಭೂಮಿನ ನಾವೇನು ಕರಿತೇವೆ? ಭೂಮಿ ತಾಯಿ ಅಂತ ಕರಿತೇವೆ. ನೋಡಿ, ಭೂಮಿ ಅಪ್ಪ ಅಣ್ಣ ಅಂತ ಕರೆಯಲ್ವಲ್ಲ. ಸೊ ಹಾಗಾದರೆ ಗಂಡು ಯಾರಿಗೆ ಇದಕ್ಕೆ? ಇದು ಪಾರ್ವತಿ ಅಂದ್ಕೊಳ್ಳೋಣ, ಭೂಮಿ. ಹಾಗಾದರೆ ಶಿವ ಯಾರು? ಸೂರ್ಯ. ಒಂದು ವೇಳೆ ಸೂರ್ಯ ಇಲ್ಲ ಅಂತಂದರೆ ಭೂಮಿ ಇರೋದೇ ಇಲ್ಲ, ಏನೂ ಬರೋದೇ ಇಲ್ಲ ಇದರಲ್ಲಿ. ಇಬ್ಬರು ತುಂಬ ಇಂಪಾರ್ಟೆಂಟೇ. ಸೊ ಹಾಗಾಗಿ ಇಬ್ಬರಿಗೂ ಮನ್ನಣೆ ಇದೆ. ಸೊ ಬರೀ ಹೆಣ್ಣಿಗೆ ಮಾತ್ರ ಅಲ್ಲ, ಅಥವಾ ಬರೀ ಗಂಡಿಗೆ ಮಾತ್ರ ಅಲ್ಲ. ಸೊ ಈ ಬೋತ್ ಆರ್ ವೆರಿ ವೆರಿ ಈಕ್ವಲ್ ಆ್ಯಂಡ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ಒಂದು ಪ್ರೀತಿ ವಿಶ್ವಾಸ ಇದ್ದಾಗ ಜೀವನ ತುಂಬ ಸಂತೋಷವಾಗಿರುತ್ತೆ, ಹಾಗೂ ಸಂಸ್ಕಾರವಂತವಾಗಿ ಶ್ರೀಮಂತವಾಗಿ ಇರುತ್ತೆ. ಸೊ ದಿಸ್ ಈಸ್ ವಾಟ್ ಐ ಥಿಂಕ್ ಮ್ಯಾಮ್ ಆಸ್. ಸೊ ನಾವೆಲ್ಲ ಶ್ರೀಮಂತರಾಗಬೇಕಂತಂದರೆ ನಾವು ತುಂಬ ಅನ್ಯೋನ್ಯವಾಗಿರಬೇಕು, ತುಂಬ ಪ್ರೀತಿ ವಿಶ್ವಾಸ ಕೊಡಬೇಕು. ಇನ್ಫ್ಯಾಕ್ಟ್ ಟೆಕ್ನಿಕ್ಕು ಹೇಳ್ಬಿಡ್ಲ ಮೇಡಮ್ ನಾನು? ಪ್ಲೀಸ್ ಸರ್. ಎಸ್. ಓಕೆ, ಸಪ್ತಪದಿ ನೋಡಿ. ಸಪ್ತಪದಿ ಎಷ್ಟು ಹೆಜ್ಜೆ ಇಡ್ಬೇಕು ಮೇಡಮ್? ಹೆಜ್ಜೆ 7. ಸಪ್ತ ಅಲ್ವಾ ಮೇಡಮ್? ಸೊ ಈಗ ಹೇಗೆ ಅದು ಪ್ರದಕ್ಷಿಣೆಕಾರದಲ್ಲಿ ತಾನೇ ಹಾಕೋದು? ಪ್ರದಕ್ಷಿಣೆ ಅಲ್ವಾ ಅದು? ಹೌದು ಅಲ್ವಾ? ಸೊ ಪ್ರದಕ್ಷಿಣೆ ಆಕಾರ ಅಂತಂದರೆ 360 ಡಿಗ್ರಿ, 360 ಡಿಗ್ರೀಸ್. ಹೌದು. ನಮ್ಮ ಸಂಖ್ಯೆಗಳು ನೋಡಿ, 1 2 3 4 5 6 7 8 9 ಆಮೇಲೆ 10. 360 ಎಲ್ಲ ಅಂಕೆಗಳಲ್ಲೂ ನಾವು ಭಾಗಿಸ್ಬೋದು, ಬಟ್ 7ರಲ್ಲಿ ಭಾಗಿಸೋಕ್ಕಾಗಲ್ಲ. ಯು ಟ್ರೈ ಡೂಯಿಂಗ್ ಇಟ್. 360 ಡಿವೈಡೆಡ್ ಬೈ 2 3 4 5 6 8 9, ಯು ಕ್ಯಾನ್ ಡೂ ದ್ಯಾಟ್, ಬಟ್ ನಾಟ್ ವಿತ್ 7. ಸೊ ದ್ಯಾಟ್ ಈಸ್ ಅ ಸಿಗ್ನಿಫಿಕೆನ್ಸ್ ಆಫ್ 7. ಆಮೇಲೆ ನಾವು ಪ್ರದಕ್ಷಿಣೆ ಹೋದಾಗ ಅರಳಿ ಮರಕ್ಕೆ 7 ಸುತ್ತು ಸುತ್ತೋದಿದೆ. ಕೆಲವು ಸಲ 9, ಕೆಲವು 15, 16. ಸೊ ಯಾರೆಲ್ಲ ಫೆಬ್ರವರಿ ವರ್ಕ್ಶಾಪ್ಗೆ ಬರ್ತಿದ್ದೀರೋ ಅವರೆಲ್ಲರಿಗೂ ಈ ಸೀಕ್ರೆಟನ್ನು ನಾನು ಹೇಳ್ಕೊಡ್ತೇನೆ. ಎಷ್ಟು ಪ್ರದಕ್ಷಿಣೆ ಸುತ್ತಬೇಕು, ಎಷ್ಟು ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ, ದುಡ್ಡಿಗಾಗಿ ಎಷ್ಟು ಪ್ರದಕ್ಷಿಣೆ ಹಾಕಬೇಕು, ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಫೆಬ್ರವರಿ ವರ್ಕ್ಶಾಪ್ಗೆ ಯಾರು ಬರ್ತಿರೋ ದಯವಿಟ್ಟು ಇದನ್ನು ಕೇಳಬೇಕು. ಓಕೆ. ಸೊ ಆಮೇಲೆ ವೆರಿ ಇಂಪಾರ್ಟೆಂಟ್, ಪ್ರದಕ್ಷಿಣೆದಾಗ ನಂಗೆ ಜ್ಞಾಪಕ ಬಂತು. ಇನ್ಫ್ಯಾಕ್ಟ್ ನೋಡಿ, ಎಲ್ಲ ಗ್ರಹಗಳು ಇಡೀ ಯೂನಿವರ್ಸೇ ಸುತ್ತಾ ಇದ್ದಾವೆ. ಜಸ್ಟ್ ಅ ಕ್ಲೂ. ಓಕೆ.
ನೋಡ್ದ ಮೇಡಮ್ ಹೇಗಿದೆ, ಎಲ್ಲ ಸುತ್ತಿದೆ. ಇನ್ಫ್ಯಾಕ್ಟ್ ವೈ ವಿಮೆನ್ ವೇರ್ ಬ್ಯಾಂಗಲ್ಸ್, ಮೇಡಮ್ ಹಾಕ್ಕೊಂಡಿಲ್ಲ, ಬಟ್ ಯಾಕೆ ಹಾಕ್ಕೊಳ್ತಾರೆ ಅಂತಂದರೆ ದೆರ್ ಈಸ್ ದಟ್ ತತ್ವ ಇದೆ. ಆಗ ಇಸ್ ರೌಂಡ್ ಸಿ, ಆಮೇಲೆ ರಿಂಗ್ ನೋಡಿ ಮತ್ತೆ ರೌಂಡಾಗೇ ಇರುತ್ತೆ. ಸೊ ಯಾಕಿದೆಲ್ಲ ನಾನು ಐ ನೋ ಇಟ್, ಬಟ್ ಎನಿವೇ ವಿಲ್ ಎಕ್ಸ್ಪ್ಲೈನ್ ವರ್ಕ್ಶಾಪ್. ಟೆಕ್ನಿಕ್ ಬಂದಿಷ್ಟೇ, ಇಬ್ಬರು ಕೂತ್ಕೊಂಡು ಬಜೆಟ್ ಬರೀಬೇಕು. ಸೊ ಇಟ್ಸ್ ವೆರಿ ಮ್ಯಾಂಡೇಟ್ರಿ ಫಾರ್ ಹಸ್ಬೆಂಡ್ ಆ್ಯಂಡ್ ವೈಫ್, ಹಸ್ಬೆಂಡ್ ಆ್ಯಂಡ್ ಕಿಡ್ಸ್, ಆಲ್ ಆಫ್ ಅಸ್ ಸಿಟ್ ಟುಗೆದರ್ ಆ್ಯಂಡ್ ರೈಟ್ ಆರ್ ಬಜೆಟ್. ವೆರಿ 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 ಕ್ರೂಷಿಯಲ್. ನೋಡಿ ಹೇಗಾಗ್ಬಿಟ್ಟಿದ್ದೀವಿ ನಾವು ಇವತ್ತು ಮೇಡಮ್, ಅಂದರೆ ಯಾರೋ ನಾವು ಎಲ್ಲೋ ಕಂಪ್ನಿಗೆ ಕೆಲಸ ಮಾಡ್ತಿರ್ತೀವಿ, ಯಾರೋ ಇನ್ನೊಬ್ಬರು ಕೆಲಸ ಮಾಡ್ತಿರ್ತೀವಿ, ಅವ್ರು ಹೇಳ್ತಾರೆ ಆ ರಿಪೋರ್ಟ್ ಮಾಡ್ಕೊಂಡು ಬಾ, ಈ ಒಂದು ಪ್ರೆಸೆಂಟೇಷನ್ ಇದೆ ರೆಡಿ ಆಗು ಅಂತೇಳಿ. ನಾವೆಲ್ಲರೂ ಪಿ ಪಿ ಟಿ ಮಾಡ್ತೀವ, ನಾವೆಲ್ಲರೂ ಎಕ್ಸೆಲ್ ಶೀಟಲ್ಲಿ ರಿಪೋರ್ಟ್ ಮಾಡ್ತೀವ. ಎಕ್ಸೆಲ್ಲು ಪಿ ಪಿ ಟಿ ಬರದೇ ಇದ್ದರೆ ಹೇಗೋ ಕೈಯಲ್ಲಾದರೂ ಮಾಡ್ಕೊಂಡು ರಿಪೋರ್ಟ್ ಮಾಡ್ತೇವ? ಅಲ್ಲ, ಬೇರೆಯವ್ರಿಗೆ ನಾವು ರಿಪೋರ್ಟ್ ಮಾಡ್ತೇವೆ, ಬೇರೆಯವ್ರಿಗೆ ಪ್ರೆಸೆಂಟೇಷನ್ ಮಾಡ್ತೇವೆ. ಅಲ್ಲ, ನಮ್ಮ ಲೈಫ್ಗೆ ನಾವೇ ಪ್ರೆಸೆಂಟೇಷನ್ ಮಾಡ್ಕೊಳ್ಳಲ್ಲ? ಯಾರಾದರೂ ಒಂದು ಸಲ ನನ್ನ ಲೈಫ್ನ ಡಿಸೈನ್ ಹೀಗಿರಬೇಕು, 2025ರಲ್ಲಿ ಹೀಗೆಲ್ಲ ಇರಬೇಕು, 2030ರಷ್ಟಿಗೆ ಹೀಗಾಗಬೇಕು, ಎಲ್ಲಿರಿ ನಿಮ್ಮ ಪ್ರೆಸೆಂಟೇಷನ್ನು? ಶ್ರೀಮಂತರೆಲ್ಲರೂ ಅವ್ರಿಗವರು ಪ್ರೆಸೆಂಟೇಷನ್ ಮಾಡ್ಕೊಳ್ತಾರೆ, ಬೇರೆಯವ್ರಿಗೆ ಮಾಡಲ್ಲ ಅಂತಲ್ಲ, ಅದಕ್ಕಿಂತ ಹೆಚ್ಚು ನನಗೆ, ನಾವಲ್ವ ಇಂಪಾರ್ಟೆಂಟು. ಸೊ ದಿಸ್ ಯು ಮಸ್ಟ್ ಬಿ ಮೈಂಡ್ಫುಲ್. ಸೊ ದಯವಿಟ್ಟು ಇವತ್ತೇ ನೀವು ಯಾರ್ಯಾರು ನೋಡ್ತಿದ್ದೀರೋ, ಲಾಟ್ ಆಫ್ ಅಸ್ ಆರ್ ನಾಟ್ ಆ್ಯಕ್ಷನ್ ಟೇಕರ್ಸ್. ದಟ್ ಈಸ್ ವೈ ವಿ ಬಿಕಮ್ ಪುವರ್. ನಾವು ಆ್ಯಕ್ಷನ್ ಮಾಡಲ್ಲ, ಕ್ರಿಯೆ ಮಾಡಲ್ಲ, ಬರೀ ಕೇಳಿಸ್ಕೊಳ್ಳೋದು, ಚೆನ್ನಾಗಿದೆ ಇಲ್ಲ ಹಾಗೆ ಬಿಟ್ಬಿಡೋದು, ನಾಳೆ ಮಾಡೋಣ. ನೋ, ಇವತ್ತು ನಿಜವಾಗ್ಲೂ ಹೇಳ್ತಿದ್ದೀನಿ, 9 ಗಂಟೆಗೆ ಈಗ ರಿಲೀಸ್ ಆಗಿದೆ ವಿಡಿಯೋ, ಕೆಲಸಕ್ಕೆ ಇವತ್ತು ರಜೆ ಹಾಕ್ಬಿಡಿ. ಅಕಸ್ಮಾತ್ ಏನೋ ಬೇರೆ ಏನೇ ಕೆಲಸ ಇರಲಿ ಸುಮ್ಮನೆ ಬಿಟ್ಬಿಡಿ, ಕೂತ್ಕೊಳ್ಳಿ ಬಜೆಟ್ ಬರೆಯೋದಕ್ಕೆ. ಅದಕ್ಕೆ ನಾನು ತುಂಬ ಸಲ ಹೇಳ್ತಿರ್ತೇನೆ, ನಮ್ಮ ವರ್ಕ್ಶಾಪ್ಗೆ ಬಂದರೆ ಫ್ಯಾಮಿಲಿ ಸಮೇತ ಬಂದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಇಬ್ಬರು ಒಂದೇ ವೇವ್ ಲೆಂತಲ್ಲಿ ಇರ್ತೇವೆ, ಗಂಡ ಹೆಂಡತಿ ಅಥವಾ ಮಕ್ಕಳು. ಯಾವಾಗ ನನಗೆ ಫಿನಾನ್ಷಿಯಲ್ ಲಿಟ್ರಸಿ ಸಿಕ್ಕಿ ನನ್ನ ಹೆಂಡ್ತಿಗೆ ಸಿಗದೇ ಇದ್ದರೆ ನಾವಿಬ್ಬರು ಕೂತ್ಕೊಂಡು ಲೆಕ್ಕ ಬರೆಯೋದಕ್ಕಾಗಲ್ಲ, ಆಗ ಜಗಳ ಬರುತ್ತೆ. ದುಡ್ಡು ಅಂದಾಗೇ ಈಗ ಮಾಡರ್ನ್ ಜಗತ್ತಲ್ಲಿ ಜಗಳಗಳು ಅನ್ನೋ ರೀತಿ ಇರುತ್ತೆ. ಸೊ ಹಾಗಾಗಿ ಇಫ್ ಯು ಆರ್ ಇನ್ ದ ಸೇಮ್ ವೇವ್ ಲೆಂತ್, ಪ್ಲೀಸ್ ಸಿಟ್ ಆ್ಯಂಡ್ ರೈಟ್. ಆಮೇಲೆ ಪ್ರತಿ ತಿಂಗಳು ಹೆಂಡತಿಗೆ ಗೋಲ್ಡು ಚೀಟಿ ಹಾಕಿರಬೇಕು, ಪ್ರತಿ ತಿಂಗಳು ಗೋಲ್ಡ್ ಕೊಡಿಸ್ಬೇಕು. ಇನ್ನೊಂದು ಅದ್ಭುತವಾಗಿರುವಂಥದ್ದು, ಪ್ರತಿ ತಿಂಗಳು, ಓಕೆ, ಎವ್ರಿ ಮಂತ್ ಯು ಪ್ಲ್ಯಾನ್ ಫಾರ್ ಅ ಸ್ಮಾಲ್ ಕೈಂಡ್ ಆಫ್ ಅ ವೆಕೇಷನ್, ಲೈಕ್ ಜಸ್ಟ್ ಒಂದು 4 ಅವರ್ 3 ಅವರ್ ಲಾಂಗ್ ಡ್ರೈವ್ ಹೋಗಿ ಬರೋವಂಥದ್ದು, ಅಥವಾ ಕ್ವಾರ್ಟರ್ಲಿ ಒನ್ಸ್ ಪ್ರಾಬಬ್ಲಿ ಎಲ್ಲಾದರೂ ರೆಸಾರ್ಟ್ಗೆ ಹೋಗುವಂಥದ್ದು, ಇಯರ್ಲಿ ಒನ್ಸ್ ಮ್ಯಾಂಡೇಟ್ರಿ ಫಾರಿನ್ ಟ್ರಿಪ್ ಹೋಗಬೇಕು. ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ವೆನ್ ದ ಫ್ಯಾಮಿಲಿ ಈಸ್ ಟುಗೆದರ್, ಈ ಎಲ್ಲ ಇವೆಂಟ್ಸ್ ಎಲ್ಲ ಮಾಡ್ತಿರ್ಬೇಕಂತಂದರೆ ವಿ ಗೆಟ್ ವೆರಿ ಕ್ಲೋಸ್, ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಬೆಟರ್. ಸೊ ದಯವಿಟ್ಟು ಆ ರೀತಿ ಎಲ್ಲ ಮಾಡಿ. ಆ ರೀತಿ ಎಲ್ಲ ಮಾಡಿದಾಗ ಫ್ಯಾಮಿಲಿ ತುಂಬ ಸಂತೋಷವಾಗಿರ್ತದೆ. ಓಕೆ, ನಾವು ಫ್ರೆಂಡ್ಸ್ ಜೊತೆ ಜಾಸ್ತಿ ಹೋಗ್ತೀವಿ, ಫ್ರೆಂಡ್ಶಿಪ್ ಚೆನ್ನಾಗಿದೆ ನೋಡಿ. ಅದೇ ಫ್ಯಾಮಿಲಿ ಜೊತೆ ಹೋದರೆ ಫ್ಯಾಮಿಲಿನೂ ಚೆನ್ನಾಗಿರೋದು. ಎಸ್ ಮೇಡಮ್. ಐ ಥಿಂಕ್ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಅನಿಸುತ್ತೆ. ನಮ್ಮವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ಎಲ್ಲನೂ ಚೆನ್ನಾಗೇ ಇರುತ್ತೆ ನಮ್ಮ ಮಧ್ಯದಲ್ಲಿ ಅಂತ ಅನಿಸುತ್ತೆ. ಜಸ್ಟ್ ಲೈಕ್ ಪೇರೆಂಟ್ಸ್, ಗಂಡ ಹೆಂಡತಿ ಯಾರೇ ಇದ್ರೂ ಮಾಡೋದನ್ನು ಮಕ್ಕಳು ಫಾಲೋ ಮಾಡ್ತಾರೆ ಅನ್ನೋದನ್ನು ಸಾಕಷ್ಟು ಎಕ್ಸಾಂಪಲ್ಸ್ ನೋಡಿಬಿಟ್ಟಿದ್ದೀವಿ. ಗುರುಗಳು ಹೇಳ್ದಂಗೆ ಇವತ್ತೇ ಕೂತ್ಕೊಂಡು ಬಡ್ಜೆಟ್ನ ಬರೀರಿ, ನಿಮ್ಮ ಮಕ್ಕಳಿಗೂ ಅರ್ಥವಾಗುವಂತೆ ಹೇಳಿಕೊಡಿ, ಸೊ ದಟ್ ಅವರು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.